ಇದೊಂದು ಡಿಜಿಟಲ್ ಕ್ಲಾಕ್ ನೋಡಿ ಎಷ್ಟು ಕ್ಯೂಟಾಗಿ ಉಂಟಂತ. ಇವರದ್ದು ಮುಖಕ್ಕಿಂತ ಹಿಂದೆ ಚಂದ ಉಂಟ ಅಂತ ಮುಖ ತೋರಿಸದೆ ಹೀಗೇನೆ ಪೋಸ್ ಕೊಟ್ಟರು. ಇವಳ ಸಾಂಗನ್ನು ನೀವೊಮ್ಮೆ ಕೇಳಿ. ನಮಸ್ಕಾರಗಳು. ಈಗ ಒಂದು ದಿವಸ ಚಳಿ, ಒಂದು ದಿವಸ ಸೆಕೆ, ಹಾಗಾಗಿ ಮನೆಯಲ್ಲಿ ಎಲ್ಲರಿಗೂ ಸಹ ಜ್ವರ. ರಿಯಾನಿಗೆ ಒಂದು ನೀರು ಕುಡಿಬೇಕಾದ್ರೂ, ಒಂದು ಮೆಡಿಸಿನ್ ತಗೊಳ್ಬೇಕಾದ್ರೆ, ಅವಳಿಗೆ ಎಂತಾದ್ರೂ ಮಂಗೆ ಮಾಡಬೇಕು. ಅವಳಿಗೆ ಅದಕ್ಕೆ ಅವಳ ಗಿಡದಲ್ಲಿ ಆರೆಂಜ್ ಆಯ್ತು ಅಂತ ನಾವು ಮಂಗೆ ಮಾಡ್ತಿದ್ವಿ. ಎಂತಾದ್ರೂ ಹುಷಾರಿಲ್ಲದಿದ್ರೆ ಬಿಸಿ ನೀರಿದ್ದೆಲ್ಲ ನೆನಪಾಗ್ತದೆ. ಹಾಗೆ ನಾನು ಕೂಡ ಬಿಸಿ ನೀರು ಇಟ್ಕೊಂಡು ಸೀದಾ ಶಾಪಿಗೆ ಹೋದೆ. ಶಾಪಿಗೆ ಹೋದ ನಂತರ ಸ್ವಲ್ಪ ಕೆಲಸ ಮಾಡಿ ಎಲ್ಲ ಫಿನಿಶ್ ಆದ ನಂತರ ಸೀದಾ ಪುನಃ ಮನೆಗೆ ಬಂದು ರಿಹನಿಗೆ ಅಜ್ಜರ್ಕಾಡು ಪಾರ್ಕಿಗೆ ಹೋಗ್ಬೇಕಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳನ್ನು ಹಿಡ್ಕೊಂಡು ನಾವಿಬ್ಬರು ಅಜ್ಜರ್ಕಾಡು ಪಾರ್ಕಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಅವಳು ಆಟ ಆಡಿದ್ಲು. ಮಾತ್ರ ಪಾರ್ಕಲ್ಲಿ ಫುಲ್ ಕ್ರೌಡ್ ಆಗಿತ್ತು. ರಿಹ ಎಲ್ಲ ಇದರಲ್ಲಿ ಸ್ವಲ್ಪ ಸ್ವಲ್ಪ ಆಡಿದ್ಲು. ನಾವೇ ಬೇಡ ಅಂತ ಹೇಳುವಾಗ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಸಾಕಾಯಿತು ಆಡಿ ಆಡಿ. ಮತ್ತೆ ಅವಳದ್ದು ಆಯಿತು. ಅಲ್ಲಿಂದ ಸೀದಾ ನಾವು ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ಹಾಸ್ಪಿಟಲಿಗೆ ಹೋಗಿ ರಿಹನಿಗೆ ಮದ್ದು ತಂದು ತಮ್ಮನವರದ್ದು ರೆಫ್ರಿಜರೇಷನ್ ಸರ್ವಿಸ್ ಹೊಸ ಆಫೀಸಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಗೆ ಹೋದ್ವಿ. ಇವರು 7 ವರ್ಷದಿಂದ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವರದ್ದೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದರೆ ನಾವು ಹಾಕ್ತೇನೆ. ಎಂತಾದರೂ ಸರ್ವಿಸ್, ಹೊಸ AC ಫಿಟ್ಟಿಂಗ್ಸ್ ಎಲ್ಲ ಇದ್ದರೆ ಇವರು ಮಾಡ್ತಾರೆ. ಈ ಫೀಲ್ಡಲ್ಲಿ ಮಾರ್ಕೆಟಲ್ಲಿ ಒಳ್ಳೆಯ ಹೆಸರಿದೆ ಇವರಿಗೆ. ಇವರದ್ದು ಗೋದ್ರೇಜ್ ಸರ್ವಿಸ್ ಸೆಂಟರ್ ಆಗಿರೋದರಿಂದ ಹೊಸ ಸ್ಟಾಕ್ ಎಲ್ಲ ಬಂದಿತ್ತು. ಅದಕ್ಕಾಗಿ ಅವರಿಗೆ ಓಲ್ಡ್ ಆಫೀಸಲ್ಲಿ ಜಾಗ ಇಲ್ಲದ ಕಾರಣ ಅದು ಹೊಸ ಆಫೀಸಿಗೆ ಶಿಫ್ಟ್ ಮಾಡಿದರು. ಆದರೆ ಇಷ್ಟು ಹೊತ್ತು ನಾವು ಇದ್ದದ್ದಕ್ಕೆ ರೇಖನಿಗೆ ಖಾಲಿ ಒಂದು ಲಾಡು ಕೊಟ್ಟು ಕಳಿಸಿದ್ರು. ಎಲ್ಲ ಮುಗಿಸಿದ ನಂತರ ನಾನು ಅವರನ್ನು ಮನೆಯಲ್ಲಿ ಬಿಟ್ಟು ಸೀದಾ ಶಾಪಿಗೆ ಬಂದೆ. ಶಾಪಿಗೆ ಬಂದಾಗ ಸುಶಾಂತ್ ಒಬ್ಬನೇ ಇದ್ದ ಶಾಪಲ್ಲಿ. ಒಂದು ಡಿಜಿಟಲ್ ಕ್ಲಾಕ್ ಆರ್ಡ್ರ್ ಮಾಡಿದ್ವಿ. ಅದನ್ನು ಅನ್ಬಾಕ್ಸ್ ಮಾಡ್ತಿದ್ವಿ. ಅದು ಮಾತ್ರ ಭಾರಿ ಕ್ಯೂಟ್ ಆಗಿತ್ತು. ಫಿನಿಶಿಂಗ್ ಎಲ್ಲ ಒಳ್ಳೆದಿತ್ತು. ಮನೆಗೆ ಬಂದಾಗ ರಿಹಾ ಅವಳದ್ದು ಫೇವ್ರೆಟ್ ಸಾಂಗ್ ಆಡ್ತಿದ್ಲು. ಈ ವಿಡಿಯೋದಲ್ಲಿ ಇಷ್ಟೇ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.